ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಗದಗ, ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವುಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 37.35 ಕೋಟಿ ವೆಚ್ಚದ ವಸತಿ ಶಾಲೆಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಶಾಸಕರಾದ ಶ್ರೀ ಜಿ.ಎಸ್. ಪಾಟೀಲ್ ನೆರವೇರಿಸಿದರು. ಶಾಸಕರಾದ ಜಿ.ಎಸ್. ಪಾಟೀಲ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಮಿಥುನ್ ಜಿ. ಪಾಟೀಲ್, ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಶ್ರೀ ಬಸವರಾಜ್ ನವಲ್ಗುಂದ, ಪ್ರಭು ಮೇಟಿ, ಯಶಪ್ ಇಟಗಿ, ಮಲ್ಲಯ್ಯ ಗುರುಬಸಯ್ಯ ಮಠ, ಗೋವಿಂದ ಗೌಡರ್, ಎಚ್ಚರಗೌಡರ್, ಇಸ್ಮಾಯಿಲ್ ಇಟಗಿ, ಪ್ರಕಾಶ್ ಹೊಸಳ್ಳಿ, ಮೌನೇಶ್ ಹಾದಿಮನಿ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಗುತ್ತಿಗೆದಾರರು, ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ. ಕೈಗೊಳ್ಳಬೇಕು, ಕಾರ್ಮಿಕ ಇಲಾಖೆ ಕೈಗೊಳ್ಳಬೇಕು ಅನ್ನೋ ನಿರ್ಧಾರದಲ್ಲಿ ನಾನು ಸಚಿವರಲ್ಲಿ ಮನವಿ ಮಾಡಿದಾಗ, ಯಾಕಂದ್ರೆ ಜಿಲ್ಲೆಗೆ ಒಂದು ಕೊಡಬೇಕು, ಹೆಚ್ಚು ಕಡಿಮೆ ಜಿಲ್ಲೆಗೆ ಒಂದು ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸ್ಥಾನ ಗದಗಿದ್ರು ಕೂಡ ಸಚಿವರಿಗೆ ನಾನು ಹೋಗಿ ಮನವಿ ಮಾಡಿದಾಗ ಇಲ್ಲೆಲ್ಲ ನಮ್ಮ ಎಲ್ಲ ಕಾರ್ಮಿಕರ ಒತ್ತಾಯ ಕೂಡ ಇತ್ತು. ಅವರ ಆಶೆಯಂತೆ ಇವತ್ತು ಸಾಮಾನ್ಯ ಸಂತೋಷ್ ಲಾಡ್ ಅವರು ನಮಗೆ ರೋಣದಲ್ಲಿ ಇದಕ್ಕೆ ರಾಜ್ಯದ ಕಾರ್ಮಿಕ ಸಚಿವರಿಂದ ಮೊದಲೇ ನಾವು